ನಿಮ್ಗೆ ಅಂತಂದ್ರೆ ಡೆಸ್ಕ್ಟಾಪ್ ಮೇಲೆ ಟಾಮ್ಕ್ಯಾಟ್ 6 ಅಂತ ಐಕಾನ್ ಇರ್ತದೆ. ದಿಸ್ ಇಸ್ ಅವರ್ ಮೇನ್ ಅಪ್ಲಿಕೇಶನ್ ಸರ್ವರ್. ನಾನು ನಿಮ್ಗೆ ಹೇಳಿದ್ದೆ ವೆಬ್ ಅಪ್ಲಿಕೇಶನ್ಸ್ ಡಿಸೈನ್ ಮಾಡ್ತೀವಿ ಅಂತ ಕ್ಲಾಸ್ ಒಳಗೆ. ಕ್ರಿಯೇಟಿಂಗ್ ಅ ವೆಬ್ ಅಪ್ಲಿಕೇಶನ್. ವೆಬ್ ಅಪ್ಲಿಕೇಶನ್ ಅಂತಂದ್ರೆ ಯಾವುದೇ ಇಬ್ಬರು ಯೂಸರ್ ನಡು ಕಮ್ಯುನಿಕೇಟ್ ಆಗಬೇಕು ಅಂತಂದ್ರೆ ಡೈರೆಕ್ಟ್ ಕಮ್ಯುನಿಕೇಶನ್ ಆಗಂಗಿಲ್ಲ. ಸೊ ಎಕ್ಸಾಂಪಲ್ ಏನ್ ಹೆಸರು? ಭುವನೇಶ್ವರಿ, ಗಾಯತ್ರಿ. ಸೊ ಗಾಯತ್ರಿ ಭುವನೇಶ್ವರಿಗೆ ವಾಟ್ಸ್ಆಪ್ ನ ಮೆಸೇಜ್ ಕಳಿಸ್ಬೇಕು. ಸೊ ಅವ್ರ ಮೆಸೇಜ್ ಕಳಿಸಿದ್ರು ಇಲ್ಲೇ ಬಾಜು ಅವರ ಅಂದ್ರೆ ಹಿಂಗೆ ಡೈರೆಕ್ಟ್ ಜಂಪ್ ಆಗಂಗಿಲ್ಲ ವಾಟ್ಸ್ಆಪ್ ನಾಗ. ಅದ್ ಏನೇ ಇನ್ಫಾರ್ಮೇಶನ್ ಗಾಯತ್ರಿ ಭುವನೇಶ್ವರಿ ಕಳಿಸ್ಬೇಕು ಅಂತಂದ್ರೆ ಆ ಇನ್ಫಾರ್ಮೇಶನ್ ಏನಾಗ್ತದೆ ವಾಟ್ಸ್ಆಪ್ US ಹೋಗ್ತದೆ. US ಒಳಗೆ ನೀವು ಹೈ ಅಂತ ಟೈಪ್ ಮಾಡಿ ಅವ್ರ ಮೊಬೈಲ್ ನಂಬರ್ ಹಾಕಿದ್ರು ಅಂತಂದ್ರೆ ಆ ಮೊಬೈಲ್ ನಂಬರ್ ಮತ್ತೆ ಹಾಯ್ ಅಂತ ಮೆಸೇಜ್ ಯಾರು ಕಳಿಸ್ಯಾರ, ಯಾರಿಗೆ ಕಳಿಸ್ಲಿಕ್ಕತ್ತಾರ, ಎಷ್ಟೊತ್ತಿಗೆ ಕಳಿಸ್ಲಿಕ್ಕತ್ತಾರ, ಯಾವ ಲೊಕೇಶನ್ ಕಳಿಸ್ಲಿಕ್ಕತ್ತಾರ, ಇವೆಲ್ಲ ಇನ್ಫಾರ್ಮೇಶನ್ ಏನಾಗ್ತದ ಇಟ್ ವಿಲ್ ಬಿ ಸೆಂಟ್ ಟು USA. ಅಲ್ಲಿ ಒಂದು ಸಿಸ್ಟಮ್ ನಾಗ ಸೇವ್ ಆಗ್ತದೆ. ಸೇವ್ ಆಗಿ ಯಾವಾಗ ಭುವನೇಶ್ವರಿ ಆನ್ಲೈನ್ ಬರ್ತಾರ ಆ ಇನ್ಫಾರ್ಮೇಶನ್ ಬಂದು ಇವರಿಗೆ ಅದು ಡಿಸ್ಪ್ಲೇ ಆಗ್ತದೆ. ಇಟ್ಸ್ ಆಲ್ ಬೇಸ್ಡ್ ಆನ್ ಮೊಬೈಲ್ ನಂಬರ್. ಸೊ ಇವ್ರ ಮೊಬೈಲ್ ನಂಬರ್ ಆನ್ಲೈನ್ ಬಂದ್ರ ಗೊತ್ತಾಗ್ತದ, ಅಲ್ಲಿ ಮೇನ್ ಸಿಸ್ಟಮ್ ಗೊತ್ತಾಗ್ತದ ಭುವನೇಶ್ವರಿ ಆನ್ಲೈನ್ ಬರ್ತಾರ ಅಂತೇಳಿ. ಅವಾಗ ಅವ್ರಿಗೆ ಏನೇನು ವಾಟ್ಸ್ಆಪ್ ನ ಮೆಸೇಜ್ ಬಂದಾಗ ಎಲ್ಲ ಮೆಸೇಜ್ ಅವ್ರು ಇವ್ರಿಗೆ ಕಳಿಸ್ತಾರೆ. ಸೊ ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಯೂಸರ್ಸ್ ಈಸ್ ನಾಟ್ ಡೈರೆಕ್ಟ್, ಇಟ್ ಈಸ್ ಥ್ರೂ ದ ಮೀಡಿಯೇಟರ್. ಆ ಮೀಡಿಯೇಟರ್ ನಾವು ಸರ್ವರ್ ಅಂತ ಹೇಳ್ತೀವಿ. ಓಕೆ. ಸೊ ಆ ಸರ್ವರ್ ನೀವು ಯಾವಾಗ ಸರ್ವರ್ ಇಲ್ಲ ಅಂತಂದ್ರೆ ನಿಮ್ ಪ್ರಾಜೆಕ್ಟ್ ರನ್ನೇ ಆಗಂಗಿಲ್ಲ. ಅದಕ್ಕೆ ವೆಬ್ ಅಪ್ಲಿಕೇಶನ್ ನಾಗ ನಿಮ್ಗೆಲ್ಲರಿಗೂ ಯೂಸರ್ಸ್ ಏನಿದ್ರೆ ನಿಮಗೂ ಕ್ಲೈಂಟ್ಸ್ ಅಂತ ಹೇಳ್ತಾರ. ಅಲ್ಲಿ ಏನ್ ಯಾವ್ದು ನಿಮ್ದು ಡೇಟಾಗಳು ತಗೊಂಡು ಇನ್ನೊಬ್ರಿಗೆ ಕಳ್ಸೋದೆಲ್ಲ ಕೆಲಸ ಮಾಡ್ಲಿಕ್ಕೆ ಹಿ ಈಸ್ ಕಾಲ್ಡ್ ಆಸ್ ಅ ಸರ್ವರ್ ಇನ್ ದಿಸ್ ಕೇಸ್. ಸೊ ನಮ್ ಸಿಸ್ಟಮ್ನಾಗ ಅಫ್ಕೋರ್ಸ್ ನಾವು US ಒಳಗೆ ಸ್ಟೋರ್ ಮಾಡಿಲ್ಲ, ನಮ್ ಸಿಸ್ಟಮ್ನಾಗೆ ನಾವು ಡೇಟಾ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಬೇಕು ಅಂತಂದ್ರೆ ಆ ಸರ್ವರ್ ಅಂತ ರನ್ನಿಂಗ್ ಇರಬೇಕು. ಸೊ ಅದ್ರ ಸಲುವಾಗ ದಿಸ್ ಇಸ್ ದ ಸರ್ವರ್ ದಟ್ ವಿ ಆರ್ ಯೂಸಿಂಗ್, ದಟ್ ಇಸ್ ಟಾಮ್ಕ್ಯಾಟ್ 6. ಓಕೆ. ಸೊ ಆ ಟಾಮ್ಕ್ಯಾಟ್ 6 ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಡಬಲ್ ಕ್ಲಿಕ್ ಮಾಡಬೇಕು. ಎಲ್ಲಿ ತನ ನಿಮ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅದ ಅಲ್ಲಿ ತನ ಇದನ್ನ ಕ್ಲೋಸ್ ಮಾಡಬಾರ್ದು. ಇದು ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ನಿಮ್ ಪ್ರಾಜೆಕ್ಟ್ ರನ್ ಆಗಲ್ಲ. ಸೊ ಅಬ್ವಿಯಸ್ಲಿ ಒಬ್ಬರ ಡೇಟಾ ನಾ ತಗೊಂಡ್ರೆ ನಾ ಇವ್ರಿಗೆ ಕಳಿಸ್ಲಿಕ್ಕೆ ನಾನೇ ಇಲ್ಲ ಅಂತ ನೀವು ಡೇಟಾ ಇವ್ರಿಗೆ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಬರಂಗಿಲ್ಲ. ಓಕೆ. ಸೊ ಅದ್ರ ಸಲುವಾಗ ಸರ್ವರ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ನಿಮ್ ಪ್ರಾಜೆಕ್ಟ್ ರನ್ ಮಾಡಬೇಕು. ಈಗ ನೀವು ಯಾವುದೇ ಒಂದು ಆನ್ಲೈನ್ ವೆಬ್ಸೈಟ್ ಓಪನ್ ಮಾಡ್ಬೇಕಂತ ಇಟ್ಕೊಳ್ಳಿ. ನೀವೇನ್ ಮಾಡ್ತೀರಿ, ವೆಬ್ ಬ್ರೌಸರ್ ಓಪನ್ ಮಾಡ್ತೀರಿ, ಗೂಗಲ್ ಕ್ರೋಮ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಮೊಜಿಲ್ಲಾ ಫೈರ್ಫಾಕ್ಸ್ ಓಪನ್ ಮಾಡಿ ಅಲ್ಲಿ ಏನ್ ಮಾಡ್ತೀರಿ, ಅಲ್ಲಿ ಒಂದು ಹೆಸರು ಟೈಪ್ ಮಾಡ್ತೀರಿ. ಸೊ ಎಕ್ಸಾಂಪಲ್ ಮೇಲ್ ಓಪನ್ ಮಾಡೋಕಂದ್ರೆ gmail.com ಅಂತ ಟೈಪ್ ಮಾಡ್ತೀರಿ. ಫೇಸ್ಬುಕ್ ಓಪನ್ ಮಾಡೋಕಾದ್ರೆ facebook.com ಅಂತ ಟೈಪ್ ಮಾಡ್ತೀರಿ. ಅದೇ ರೀತಿಯೊಳಗ ನಿಮ್ದು ಅಪ್ಲಿಕೇಶನ್ ರನ್ ಮಾಡಬೇಕು ಅಂದ್ರೆ ನಾವು ಒಂದು URL ಟೈಪ್ ಮಾಡ್ತೀವಿ. URL ಏನಪ್ಪಾ ಅಂದ್ರೆ localhost:8080/ ನಿಮ್ ಪ್ರಾಜೆಕ್ಟ್ ಹೆಸರು. ಸೇ ಬ್ಯಾಂಕ್ ಪ್ರಾಜೆಕ್ಟ್ ಇತ್ತಂದ್ರೆ ನಾ ಇಲ್ಲಿ ಬ್ಯಾಂಕ್ ಪ್ರಾಜೆಕ್ಟ್ ಹೆಸರು ಕೊಟ್ಟಿನಿ ಬ್ಯಾಂಕ್ ಮ್ಯಾನೇಜ್ಮೆಂಟ್. ಸೊ ನೀವು ಅದೇ ಹೆಸರು ಟೈಪ್ ಮಾಡ್ಬೇಕಾಗ್ತದೆ. ನೀವು ಎಷ್ಟು ಮಂದಿ ನೆನಪು ಇರ್ತದೆ URL ಹೇಳ್ರ? ಈಗ URL ಏನ್ ಹೇಳ್ದ, ಕಾನ್ಸಂಟ್ರೇಷನ್ ಕೊಡಂಗಿರಿ, ಅದು ನೆನಪಿಟ್ಕೋದು ಕಷ್ಟ. ಎರಡು. ಸೊ ನಾವೇನ್ ಮಾಡ್ತೀವಿ, ಯಾವುದೇ ಒಂದು URL ಓಪನ್ ಮಾಡ್ಬೇಕಂದ್ರೆ localhost:8080/project name. ಇದು ನೀವು ಟೈಪ್ ಮಾಡ್ಲಿಕ್ಕೆ ನೆನಪಿರಂಗಿಲ್ಲ ಅಂತ ಹೇಳಿ ನಂಗೆ ಗೊತ್ತು. ಅದ್ರ ಸಲ ನಾ ಏನ್ ಮಾಡೀನಿ ಅಂದ್ರೆ ಇಲ್ಲೊಂದು ಶಾರ್ಟ್ಕಟ್ ಕ್ರಿಯೇಟ್ ಮಾಡಿಟ್ಟೇನೆ. ಸೊ ನೀವು ಜಸ್ಟ್ ಇದು ಶಾರ್ಟ್ಕಟ್ ಡಬಲ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಟೋಮ್ಯಾಟಿಕ್ಲಿ ಅವ ಏನ್ ಮಾಡ್ತಾನೆ ಅಂದ್ರೆ ಅದು URL ಮ್ಯಾಲ್ ಟೈಪ್ ಮಾಡ್ಬಿಡ್ತಾನೆ. ಟೈಪ್ ಮಾಡಿ ಅದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಇಲ್ಲ ಅಂದ್ರೆ ನೀವು ಇದು ಟೈಪ್ ಮಾಡ್ಬೇಕಾಗ್ತದೆ localhost:8080/ಬ್ಯಾಂಕ್ ಮ್ಯಾನೇಜ್ಮೆಂಟ್ ಇವ್ರ ಪ್ರಾಜೆಕ್ಟ್ ಓಪನ್ ಆಗ್ತದೆ. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅವ್ರ ಪ್ರಾಜೆಕ್ಟ್ ಓಪನ್ ಆಗ್ತದೆ. ಸ್ಕೂಲ್ ರಿಜಿಸ್ಟರ್ ಅಂತ ಹಿಂಗ ಅವ್ರ ಪ್ರಾಜೆಕ್ಟ್ ಓಪನ್ ಆಗ್ತದೆ. ಹಿಂಗೆ ನಾವು ಫೋಲ್ಡರ್ ಹೆಸರು ಕೊಟ್ಟಿರ್ತೀವಿ. ಅದೇನ್ ಹೆಸರದ ಆ ಹೆಸರು ನೀವು ಟೈಪ್ ಮಾಡಿದಾಗ ನಿಮ್ದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಸೊ ಬ್ಯಾಂಕ್ ಅದವ್ರು ನಮ್ದು ಅಪ್ಲಿಕೇಶನ್ ಈಗ ಸದ್ಯಕ್ಕೆ ಮಿನಿ ಪ್ರಾಜೆಕ್ಟ್ ಅದ, ಭಾಳ ಹೆವಿ ಕೋಡ್ ಬರೆಯೋದಿಲ್ಲ ನಾವು. ಯಾಕಂದ್ರೆ ಬ್ಯಾಂಕಿಂಗ್ ಸಾಫ್ಟ್ವೇರ್ ಬರೀಬೇಕು ಅಂತಂದ್ರೆ ಅದು ಒಂದು 5 ವರ್ಷ ತಗೋತೀವಿ. ಇವಾಗ ಅದು ಸೇಲ್ ಮಾಡ್ತೀರಿ ಅಂತಂದ್ರೆ ಅದು ಒಂದು 10-15 ಕೋಟಿ ಹಂಗಾರ ಮಿನಿಮಮ್ ಹೋಗ್ತದೆ. ಅಷ್ಟು ನಮ್ಗೆ ಮಾಡೋದಿಲ್ಲ. ನಮಗೆ ಅಂದ್ರೆ ಬೇಸಿಕ್ ಆಪರೇಷನ್ಸ್ ನಾವು ಇದ್ರೊಳಗೆ ತೋರಿಸ್ತೀವಿ. ಏನ್ ಆಪರೇಷನ್ ತೋರಿಸ್ತೀವಿ, ಸೇ ಫಸ್ಟ್ ಎಂಪ್ಲಾಯ್ ಲಾಗಿನ್ ಮಾಡ್ತೀರಾ, ಇನ್ನೊಬ್ಬ ಎಂಪ್ಲಾಯ್ ಆಡ್ ಮಾಡ್ಕೋಬಹುದು. ಪ್ಲಸ್ ಎಂಪ್ಲಾಯ್ಸ್ ಏನಂತಂದ್ರೆ ಬ್ಯಾಂಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತಾರೆ. ಸೊ ಈಗ ನಮ್ಮ ಮಿನಿ ಪ್ರಾಜೆಕ್ಟ್ ಇರೋದ್ರಿಂದ ಒಂದು ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಮಾಡಿದ್ರೆ ಸಾಕು, ನಮ್ಗೆ ಫುಲ್ ಪ್ರಾಜೆಕ್ಟ್ ಮಾಡ್ಬೇಕಂತಿಲ್ಲ. ಸೊ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ನಾವೇನ್ ಮಾಡ್ಲಿಕ್ಕೆ ಅಂತಂದ್ರೆ ಅಕೌಂಟ್ ಓಪನಿಂಗ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಇನ್ ಅವರ್ ಅಪ್ಲಿಕೇಶನ್. ಆಮೇಲೆ ಮುಂದೆ ಬೇಕಾದ್ರೆ ನೆಕ್ಸ್ಟ್ ಸೆಮೆಸ್ಟರ್ನಾಗ ಈ ಇಂಥದೇ ಪ್ರಾಜೆಕ್ಟ್ ಇನ್ನೊಂದು ತಗೊಂಡು ಅದ್ರೊಳಗೆ ಟ್ರಾನ್ಸಾಕ್ಷನ್ಸ್ಗಳು ಕೊಡ್ಬೋದು. ನೀವು ಲೈಕ್ ಅಮೌಂಟ್ ವಿಡ್ರಾ ಮಾಡ್ತಾನೆ, ಅಮೌಂಟ್ ಡಿಪಾಸಿಟ್ ಮಾಡ್ತಾನೆ, ಒಬ್ಬರ ಅಕೌಂಟ್ ಇಂದ ಇನ್ನೊಬ್ಬರ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾನೆ. ಇಂಥವೆಲ್ಲ ಟ್ರಾನ್ಸಾಕ್ಷನ್ಸ್ ನೀವು ಮುಂದೆ ಆಮೇಲೆ ಮಾಡ್ಕೋಬಹುದು. ಬಟ್ ಕರೆಂಟ್ಲಿ ನನ್ಗೆ ಏನಪ್ಪಾ ಅಂತಂದ್ರೆ ಐ ಜಸ್ಟ್ ನೀಡ್ ಟು ಮೇಕ್ ಶೋರ್ ದಟ್
ಒಂದು ಕಸ್ಟಮರ್ ಎಂಪ್ಲಾಯ್ ಲಾಗಿನ್ ಆಗ್ತಾನೆ ಅಂಡ್ ನಮ್ಮ ಕಸ್ಟಮರ್ ಆಡ್ ಮಾಡ್ಕೋತಾನೆ, ಇಷ್ಟು ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ ಅದ್ರ ಸಲುವಾಗ ಫಸ್ಟ್ ನಾವೇನ್ ಮಾಡ್ತೀವಿ, ಇಲ್ಲಿ ಲಾಗಿನ್ ಆಗ್ಬೇಕಾದಾಗ ನಂಬರ್ ಒಬ್ಬ ಡಿಫಾಲ್ಟ್ ಯೂಸರ್ ಇದ್ದಾನ, ದಟ್ ಈಸ್ ಅವ್ನ ಮೊಬೈಲ್ ನಂಬರ್ ಕೊಟ್ಟಿರ್ತದೆ, ಇದು ಆಲ್ರೆಡಿ ರಿಜಿಸ್ಟರ್ ಮಾಡಿ ನಾವು ಸ್ಟೋರ್ ಮಾಡೀವಿ, ಅವನ ಹೆಸರು ಮೇಲೆ ಲಾಗಿನ್ ಮಾಡ್ತೀವಿ. ಸೊ ಮೊಬೈಲ್ ನಂಬರ್ ನೆನಪಿಟ್ಕೋರಿ 9 0 ತನ ಉಲ್ಟಾ ಸೇಮ್ ಥಿಂಗ್ ಪಾಸ್ವರ್ಡ್ ಕೊಟ್ಟಿರ್ತೀನಿ. ಸೊ ಕೊಟ್ಟ ತಕ್ಷಣ ಏನ್ ಮಾಡ್ರಿ, ಕ್ಲಿಕ್ ಆನ್ ಲಾಗಿನ್. ಸೊ ಲಾಗಿನ್ ಆದ ತಕ್ಷಣ ನಿಮ್ಗೆ ಅಲ್ಲಿ ಅಂತಂದ್ರೆ ಅವ್ನ ಕಸ್ಟಮರ್ ಎಂಪ್ಲಾಯ್ದು ಹೋಮ್ ಪೇಜಿಗೆ ಹೋಗ್ತೀವಿ. ದಿಸ್ ಇಸ್ ಅವರ್ ಎಂಪ್ಲಾಯ್ ಹೋಮ್ ಪೇಜ್. ಎಂಪ್ಲಾಯ್ ಹೋಮ್ ಪೇಜ್ ಅವ ಏನ್ ಮಾಡ್ತಾನ, ಏನೇನು ಆಪರೇಷನ್ಸ್ ಮಾಡ್ತಾನ ಅವೆಲ್ಲ ನಾವು ಮ್ಯಾಲ್ ಮೆನು ಒಳಗೆ ಅವನಿಗೆ ಆಪ್ಷನ್ಸ್ ಕೊಟ್ಟಿರ್ತೀವಿ. ಲೈಕ್ ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ he can add the another employees in this case. ಓಕೆ, ಸೊ ಎಕ್ಸಾಂಪಲ್ ನಾ ವರ್ಕ್ ಮಾಡ್ಲಿಕ್ಕೆ ಇವತ್ತು ನಮ್ಮ ಬ್ರಾಂಚ್ ಹೆಂಗಾವತ್ ಬಂದಾನ ಅಂದ್ರೆ ಅವನಿಗೆ ಆಡ್ ಮಾಡ್ಕೊಲಿಕ್ಕೆ ಆಪ್ಷನ್ ಕೊಟ್ಟಿದ್ವಿ. ಅಫ್ಕೋರ್ಸ್ ಇದು ಏನಂದ್ರೆ ರಿಯಲ್ ಟೈಮ್ನಾಗ ಬೇರೆನೇ ಇರ್ತದೆ, ರಿಯಲ್ ಟೈಮ್ನಾಗ ಎಂಪ್ಲಾಯ್ಗಳಿಗೆ ಆಡ್ ಮಾಡ್ಲಿಕ್ಕೆ ಅದು ಸೈಕಲ್ ಇರ್ತದೆ. ಬಟ್ ನಮ್ಮಲ್ಲಿ ಸಿಂಪಲ್ ಅಪ್ಲಿಕೇಶನ್, ಒಂದು ಎಂಪ್ಲಾಯ್ ಕ್ಯಾನ್ ರಿಜಿಸ್ಟರ್ ಅನದರ್ ಎಂಪ್ಲಾಯ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಅಂತಂದ್ರೆ ಆಡ್ ಎಂಪ್ಲಾಯ್ ಕೊಟ್ಟಿನಿ, ಒಂದೆಲ್ಲ ಡೇಟಾ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಂದ್ರೆ ದ ಎಂಪ್ಲಾಯ್ ವಿಲ್ ಬಿ ಆಡೆಡ್ ಇನ್ ದಿಸ್ ಕೇಸ್. ಸೊ ಎಕ್ಸಾಂಪಲ್ ಐ ವಾಂಟ್ ಟು ಆಡ್ ಗಾಯತ್ರಿ ಇನ್ ದಿಸ್ ಕೇಸ್, GAYTRI ಗಾಯತ್ರಿ ಅವರ ಹೆಸರು ಹಾಕಿ, ಸೇ ಮೊಬೈಲ್ ನಂಬರ್ ಜಸ್ಟ್ ಒಂದು ರ್ಯಾಂಡಮ್ ಮೊಬೈಲ್ ನಂಬರ್ ಕೊಡ್ತೀನಿ, ಸೇಮ್ ಪಾಸ್ವರ್ಡ್ ಸ್ಟೋರ್ ಮಾಡೋಣ. ಐ ವಿಲ್ ಕೀಪ್ ಹರ್ ಮೊಬೈಲ್ ನಂಬರಿಗೆ ಪಾಸ್ವರ್ಡ್ ಅಂತ ಸ್ಟೋರ್ ಮಾಡೋಣ ಅಂತ. ಕಾಪಿ ಅದನ್ನೇ ಪಾಸ್ವರ್ಡ್ ಅಂತ. ನೆಕ್ಸ್ಟ್ ಇಮೇಲ್ ಐ ಡಿ ಸೇ GAYTRI @gmail.com. ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡ್ತೀವಿ, ಡೇಟ್ ಆಫ್ ಬರ್ತ್ ಇನ್ ದಿಸ್ ಕೇಸ್ ಸಮ್ ರ್ಯಾಂಡಮ್ ಡೇಟ್, ಸೇ 2005. ಯಾವತ್ತು ಜಾಯ್ನ್ ಆಗಲಿ ಸೇ ಶಿ ಇಸ್ ಜಾಯ್ನಿಂಗ್ ಟುಡೇ, ಸೊ 20/08/2024. ಕ್ಲಿಕ್ ಮಾಡಿ ರಿಜಿಸ್ಟರ್. ಸೊ ರಿಜಿಸ್ಟರ್ ಮಾಡಿದ ತಕ್ಷಣ ಎಂಪ್ಲಾಯ್ ರಿಜಿಸ್ಟರ್ ಅಂತ. ಸೊ ನಾ ಫಸ್ಟ್ ಲಾಗಿನ್ ಆದೆ, ಇನ್ನೊಬ್ರು ಎಂಪ್ಲಾಯ್ ಆಡ್ ಮಾಡ್ಕೊಂಡಿದ್ದಾರೆ. ಆಡ್ ಮಾಡ್ಕೊಂಡ ತಕ್ಷಣ ಕ್ಲಿಕ್ ಆನ್ ಓಕೆ. ಈಗ ನಂದೆಲ್ಲ ಲಾಗಿನ್ ಆಗಿ ಕಂಟಿನ್ಯೂ ಮಾಡ್ರಿ, ಇಲ್ಲ ಅಂದ್ರೆ ಗಾಯತ್ರಿ ಹೆಸರು ಮೇಲೆ ಲಾಗಿನ್ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಕಂಟಿನ್ಯೂ ಮಾಡ್ಕೋಬಹುದು. ಸೊ ಗಾಯತ್ರಿ ಹೆಸರಲ್ಲಿ ಲಾಗಿನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಕೊಟ್ಟಿರ್ತೀರಿ, ಸೇಮ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಅಲ್ಲಿ ಕೊಡ್ಬೇಕು. ಸೊ ನಿಮ್ಗೆ ನೆನಪಿರ್ಬೇಕು ಏನ್ ಕೊಟ್ಟಿರಿ ಅಂತ. ಅಲ್ಲಿ ಯಾವಾಗ ಕಾಲೇಜ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತೀರಿ ನಿಮ್ದು ಓನ್ ಡೀಟೇಲ್ಸ್ ಅದ್ರ ಹಾಕಿ. ಓಕೆ, ನೆಕ್ಸ್ಟ್ ಈಗ ಆಡ್ ಮಾಡಿದ್ದ ಎಂಪ್ಲಾಯೀಸ್, ಸೇ ವ್ಯೂ ಎಂಪ್ಲಾಯೀಸ್ ಅಂತ ಕ್ಲಿಕ್ ಮಾಡ್ತೀನಿ. ಅವತ್ತು ಗಾಯತ್ರಿ ಇದೆ ರೆಕಾರ್ಡಿಂಗ್ ಸೆಟ್ ಮಾಡಿದ್ದೆ, ಇವತ್ತು ಗಾಯತ್ರಿ ಇದೆ ರೆಕಾರ್ಡಿಂಗ್ ಸೆಟ್ ಮಾಡಿವಿ, ಅಂಡ್ ವಿ ಹ್ಯಾವ್ ದ ಎಂಪ್ಲಾಯ್ ಡೀಟೇಲ್ಸ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಅದಾದ್ಮೇಲೆ ದೆನ್ ವಿಲ್ ಗೋ ಫಾರ್ ಆಡ್ ಕಸ್ಟಮರ್ ಇನ್ ದಿಸ್. ಸೇ ಆಡ್ ಕಸ್ಟಮರ್ನಾಗ ನೀವು ಕಸ್ಟಮರ್ ಇನ್ಫಾರ್ಮೇಶನ್ ತಗೋತೀರಿ. ಆ ಇನ್ಫಾರ್ಮೇಶನ್ ನಾಗ ಬೇಸಿಕ್ ಡೇಟಾ, ಅಫ್ಕೋರ್ಸ್ ರಿಯಲ್ ಟೈಮ್ ನಾಗ ಭಾಳ ದೊಡ್ಡ ಫಾರ್ಮ್ ಇರ್ತದೆ, ಅಷ್ಟು ದೊಡ್ಡ ಫಾರ್ಮ್ ನಾವು ಇಲ್ಲಿ ಬೇಕಾಗಿಲ್ಲ, ನಮ್ಗೆ ಅಂದ್ರೆ ಜಸ್ಟ್ ಒಂದು ಡೆಮೋ ತೋರಿಸ್ಬೇಕಾಗಿದೆ. ಅದ್ರ ಸಲ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅವ್ನ ಕಡೆ ತಗೋತೀವಿ. ಏನು ಸೇ ಕಸ್ಟಮರ್ ನೇಮ್ ಇನ್ ದಿಸ್ ಕೇಸ್, ಸೇ ಏನ್ ಹೆಸರು ಅಂಜಲಿ, ಮತ್ತೆ ಯಾರ ಹೆಸರು ಭುವನೇಶ್ವರಿ, ಭಾಳ ದೊಡ್ಡ ನೇಮ್ ಅದ. ಸೊ ಸುಮಾ ಅಂತ ಕೊಡೋಣ. ಸೊ ಕಸ್ಟಮರ್ ನೇಮ್ ಇಸ್ ಸುಮಾ ಇನ್ ದಿಸ್ ಕೇಸ್. ಸೊ ಅವ್ರದ್ದು ಏನ್ ಮೊಬೈಲ್ ನಂಬರ್ ಅದ ಅವ್ರ ಮೊಬೈಲ್ ನಂಬರ್ ತಗೋತೀವಿ. ನೆಕ್ಸ್ಟ್ ಅವ್ರದ್ದು ಆಧಾರ್ ನಂಬರ್ ಇರ್ತದ, ಸೊ ವಿ ವಿಲ್ ಟೇಕ್ ದ ಆಧಾರ್ ನಂಬರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಮೇಲ್ ಫಿಮೇಲ್ ಸೆಲೆಕ್ಟ್ ಮಾಡ್ತೀರಿ, ಅವ್ರದ್ದು ಡೇಟ್ ಆಫ್ ಬರ್ತ್ ಏನದ ಒಂದು ಏನೋ ಒಂದು ಡೇಟ್ ಆಫ್ ಬರ್ತ್ ತಗೋರಿ. ಟೇಕ್ 2005. ಅಕೌಂಟ್ ಕ್ರಿಯೇಷನ್ ಡೇಟ್, ಯಾವತ್ತು ಅವ್ರದ್ದು ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆ ಇನ್ಫಾರ್ಮೇಶನ್ ಮೇಂಟೈನ್ ಮಾಡಬೇಕು. ಸೊ ಇವತ್ತಿನ ಡೇಟ್ ಮೇಲೆ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ. ಸೊ ಐ ವಿಲ್ ಟೇಕ್ ದ ಟುಡೇಸ್ ಡೇಟ್. ನೆಕ್ಸ್ಟ್ ಅಕೌಂಟ್ ಬ್ಯಾಲೆನ್ಸ್, ಈಗ ಅವ್ರು ಫಸ್ಟ್ ಟೈಮ್ ಅಕೌಂಟ್ ಓಪನ್ ಮಾಡಕ ಇಷ್ಟು ಅಮೌಂಟ್ ಕೊಡ್ಬೇಕಂತ ಇರ್ತದೆ. ಸೊ ಎಷ್ಟು ಪೇ ಮಾಡ್ಲಿಕ್ಕೆ, ಸೊ ಶಿ ಹ್ಯಾಸ್ ಪೇಡ್ 5,000 rupees ಇನ್ ದಿಸ್ ಕೇಸ್. ಕೊಡ್ರಿ, ನೆಕ್ಸ್ಟ್ ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಕೊಟ್ಟ ತಕ್ಷಣ ಕಸ್ಟಮರ್ ರಿಜಿಸ್ಟರ್. ಈ ರೀತಿಯೊಳಗೆ ನಾವು ಏನಂತಂದ್ರೆ ಅಕೌಂಟ್ಗೂ ಕ್ರಿಯೇಟ್ ಮಾಡ್ತೀವಿ. ಕ್ಲಿಕ್ ಆನ್ ಓಕೆ. ಈ ಕಸ್ಟಮರ್ ಆಡ್ ಆಗಿದ್ದ ಇನ್ಫಾರ್ಮೇಶನ್ ನೋಡ್ಬೇಕಾದ್ರೆ ವ್ಯೂ ಕಸ್ಟಮರ್ ಕೊಡ್ತೀನಿ. ಐ ಕ್ಯಾನ್ ಸಿ ಸುಮಾ ಅಂತ ನೋಡಿ ಕಸ್ಟಮರ್ ಇನ್ಫಾರ್ಮೇಶನ್ ಆಡ್ ಆಗಿದೆ. ಸೊ ಬೇಸಿಕ್ ಆಪರೇಷನ್ಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಇನ್ ಅವರ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪಾರ್ಟ್. ಇದಾದ್ಮೇಲೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೀವು ಎಕ್ಸ್ಟರ್ನಲ್ ಕ್ವಶನ್ಸ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಇದು ಪ್ರಾಜೆಕ್ಟ್ ಎಲ್ಲಿ ಸ್ಟೋರ್ ಆಗಿದೆ ಅಂತ ಕೇಳ್ತಾರೆ. ಯಾವುದೇ ಪ್ರಾಜೆಕ್ಟ್ ಇರಲ್ಲ, ನೀವು ಜಾವಾದವ್ರದ್ದು ಎಷ್ಟು ಮಂದಿ ನಂಬಲ್ ಬಂದಿರಿ ಅಥವಾ ಎಷ್ಟು ಮಂದಿ ಜಾವಾ ಮೇಲೆ ನಿಮ್ಮ ಕಾಲೇಜ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಎಲ್ಲಾದು ಏನಂತಂದ್ರೆ ದ ಪ್ರಾಜೆಕ್ಟ್ಸ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಪಿ ಸಿ ಒಳಗೆ ಹೋಗ್ಬೇಕು. ಅಂಡ್ ದೆನ್ ದಿಸ್ ಪಿ ಸಿ ಒಳಗ ಸಿ ಡ್ರೈವ್ನಾಗ ಟಾಮ್ಕ್ಯಾಟ್ 6 ಅಂತ ಇರ್ತದೆ. ಸೊ ಟಾಮ್ಕ್ಯಾಟ್ 6 ಓಪನ್ ಮಾಡ್ರಿ. ಆ ಟಾಮ್ಕ್ಯಾಟ್ 6 ನಾಗ ವೆಬ್ ಆಪ್ಸ್. ಸೊ ಎಲ್ಲೆಲ್ಲಿ ದಿಸ್ ಪಿ ಸಿ ಡ್ರೈವ್, ಟಾಮ್ಕ್ಯಾಟ್, ವೆಬ್ ಆಪ್ಸ್ ಒಳಗ ನಿಮ್ದು ಪ್ರಾಜೆಕ್ಟ್ ಫೋಲ್ಡರ್ ಏನಿರ್ತೋ ಅದ್ರ ಹೆಸರು ಇಲ್ಲಿ ಇರುತ್ತೆ. ಸೊ ನಿಮ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅದ, ಇಲ್ಲಿ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಂತ ಫೋಲ್ಡರ್.
ಸೊ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಓಪನ್ ಮಾಡಿ. ಸೊ ಅಲ್ಲಿ ನಾವು ಏನೇನು ಅಪ್ಲಿಕೇಶನ್ಸ್ ನೋಡಿದ್ವಿ, ಏನೇನು ಫೋಟೋಸ್ ನೋಡಿದ್ವಿ ಎಲ್ಲ ಇದ್ರೊಳಗೆ ಸ್ಟೋರ್ ಆಗಿರ್ತವೆ. ಗಾಟ್ ದಿಸ್ ಪಾಯಿಂಟ್? ಸೊ ಎಕ್ಸಾಂಪಲ್, ಈಗ ಅವ್ರು ನಿಮ್ಮ ಕಾಲೇಜ್ನಾಗ ಏನು ಅನ್ಬೋದು, ಈಗ ಇಲ್ಲಿ ಇನ್ಫಾರ್ಮೇಶನ್ ನೋಡ್ಲಿಕ್ಕೆ ಇನ್ಫಾರ್ಮೇಶನ್ ನೋಡಿ ಅವ್ರು ಏನಂತಾರ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತದಲ್ಲ, ಇಲ್ಲಿ ಬ್ರಾಕೆಟ್ ಒಳಗೆ ಇನ್ ರುಪೀಸ್ ಅಂತ ಹಾಕ್ರಿ ಅಂತ ಹೇಳ್ತಾರೆ. ಹೆಂಗ್ ಮಾಡ್ಬೇಕು ಅವ್ರು ಚೇಂಜ್? ಸೊ ವೆರಿ ಸಿಂಪಲ್. ಫಸ್ಟ್ ಇಲ್ಲಿ ಮ್ಯಾಲ್ URL ಚೆಕ್ ಮಾಡ್ಬೇಕು. URL ನಾಗ ಇಟ್ ಇಸ್ viewcustomer.jsp ಅಂತ ಫೈಲ್. ಸೊ ದಟ್ ಈಸ್ ಅ ಫೈಲ್ ನೇಮ್ ಇನ್ ದಿಸ್. ಸೊ ನಿಮ್ಮ ಪ್ರಾಜೆಕ್ಟ್ ಒಳಗೆ ಎಲ್ಲೋ ಒಂದು ಕಡೆ ವ್ಯೂ ಕಸ್ಟಮರ್ ಅಂತೇಳಿ, ಸೊ ವ್ಯೂ ಕಸ್ಟಮರ್ ಫೈಲ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ನೆನಪಿಟ್ಕೋರಿ, ಇಲ್ಲಿ ಬೋಲ್ಡ್ ಲೆಟರ್ಸ್ ಆಗಿ ಏನ್ ಕೊಟ್ಟಿನಿ ಅವು ನೀವು ಚೇಂಜ್ ಮಾಡ್ಬೋದು. ಇವೆಲ್ಲ ಏನಂತಂದ್ರೆ ನಾವು ಡೇಟಾ ಡೈನಮಿಕಲಿ ಡೇಟಾಬೇಸ್ ಅಂತ ಅಂದೀವಿ, ಇದನ್ನ ಚೇಂಜ್ ಮಾಡ್ಬೇಕಾದ್ರೆ ಡೇಟಾಬೇಸ್ ಅನ್ನು ಚೇಂಜ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತದ, ನೀವು ಅದು ವರ್ಡ್ ಎಲ್ಲದ ಹುಡುಕ್ರಿ. ಸೊ ಹಂಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೋತ ಬಂದ್ರಿ ಅಂತಂದ್ರೆ ಯು ಕ್ಯಾನ್ ಸಿ ಓಪನಿಂಗ್ ಬ್ಯಾಲೆನ್ಸ್. ಸೊ ಅದು ಎಲ್ಲದ ವರ್ಡ್ ಹುಡುಕಿ ನೀವೇನ್ ಮಾಡ್ಬೇಕು, ಇಲ್ಲಿ ಅವ್ರ ಬ್ರಾಕೆಟ್ನಾಗ ಅಂತ ಹೇಳ್ಯಾರ. ಸೊ ಆ ಓಪನಿಂಗ್ ಬ್ಯಾಲೆನ್ಸ್ ಆದ್ಮೇಲೆ ಬೇಕು ಅಂತಂದ್ರೆ ಇನ್ ರುಪೀಸ್, ಇನ್ ಅವರ್ಸ್ ಅಂಡ್ ಸೇವ್. ಏನೇ ಚೇಂಜ್ ಮಾಡ್ರೆ ಕಂಪಲ್ಸರಿ ಸೇವ್ ಮಾಡ್ಬೇಕು. ಸೇವ್ ಮಾಡಿ ನಿಮ್ದು ಮತ್ತೆ ಬ್ರೌಸರ್ಗೆ ಬಂದು ರಿಫ್ರೆಶ್. ಸೊ ಅಲ್ಲಿ ನೀವು ರಿಫ್ರೆಶ್ ಅಂತ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ಇನ್ ರುಪೀಸ್ ಅಂತ. ಗಾಟ್ ದಿಸ್ ಪಾಯಿಂಟ್? ಈ ರೀತಿಯೊಳಗೆ HTML ಪೇಜಸ್ ನ ಯು ಶುಡ್ ಮೇಕ್ ದ ಚೇಂಜಸ್. ಸೊ ಯಾವುದೇ ಪೇಜ್ ಹೇಳಿ ಅವರು. ಸೊ ಎಕ್ಸಾಂಪಲ್, ಇಫ್ ಐ ಗೋ ಫಾರ್ ಆಡ್ ಎಂಪ್ಲಾಯ್ ನಾಗ ಇವೆಲ್ಲರ ಮ್ಯಾಲಿಂದ ಲೇಬಲ್ಗಳು ಚೇಂಜ್ ಮಾಡ್ರಿ ಅಂತ ಹೇಳಿದ್ರು. ಇಲ್ಲಿ ಪೇಜ್ ನೇಮ್ ತಗೋಬೇಕು, ಎಂಪ್ಲಾಯ್ ರಿಜಿಸ್ಟರ್ .jsp. ಯು ಗೋ ಟು ದಟ್ ಎಂಪ್ಲಾಯ್ ರಿಜಿಸ್ಟರ್ .jsp, ಅಲ್ಲಿ ಓಪನ್ ಮಾಡ್ರಿ. ಸೊ ಎಂಪ್ಲಾಯ್ ರಿಜಿಸ್ಟರ್ ಅಂಡ್ ಯು ಕ್ಯಾನ್ ಮೇಕ್ ದ ಚೇಂಜಸ್ ಇನ್ ದಿಸ್ ಕೇಸ್. ಇದು HTML ಅನ್ನು ಚೇಂಜ್ ಮಾಡೋದಾಯ್ತು. ಅವ್ರು ಏನ್ ಕೇಳ್ತಾರೆ, ಡೇಟಾಬೇಸ್ ಕನೆಕ್ಟಿವಿಟಿ ತೋರಿಸ್ರಿ ಅಂತ ಹೇಳ್ತಾರೆ. ಸೇ ಎಕ್ಸಾಂಪಲ್, ನೀವು ಇದು ಎಂಪ್ಲಾಯ್ ರಿಜಿಸ್ಟರ್ ಮಾಡಿದ್ರಿ, ಅದು ಡೇಟಾಬೇಸ್ ಹೋಗಿ ಸ್ಟೋರ್ ಆಗ್ತದೆ. ಹೆಂಗ್ ಸ್ಟೋರ್ ಆಗ್ತದೆ ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಅದು ಯಾವ ಟೇಬಲ್, ಯಾವ ಪರ್ಟಿಕ್ಯುಲರ್ ಪೇಜಿನ ಹೆಸರು ಕೇಳಿದ್ರೆ ಆ ಪೇಜ್ ಓಪನ್ ಮಾಡ್ತೇವೆ. ಓಪನ್ ಮಾಡಿ ಇಲ್ಲಿ ಆಕ್ಷನ್ ಅಂತ ಒಂದು ಪ್ರಾಪರ್ಟಿ ಬರ್ತದೆ. ಯು ಸರ್ಚ್ ಫಾರ್ ಅ ವರ್ಡ್ ಕಾಲ್ಡ್ ಆಸ್ ಆಕ್ಷನ್. ಆಕ್ಷನ್ ನಾಗ ಇನ್ನೊಂದು ಪೇಜ್ ನೇಮ್ ಕೊಟ್ಟಿರ್ತೀವಿ. ಸೊ ಇಲ್ಲಿ ಏನಾಗ್ತದೆ, ಎಂಪ್ಲಾಯ್ ರಿಜಿಸ್ಟರ್ ಸೇವ್ .jsp ಅಂತದ. ಸೊ ಓಪನ್ ಎಂಪ್ಲಾಯ್ಸ್ ರಿಜಿಸ್ಟರ್ ಸೇವ್ .jsp. ಇಲ್ಲಿ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಈ ಡೇಟಾಬೇಸ್ ಕನೆಕ್ಟಿವಿಟಿ ಬರ್ದಿದ್ದದು. ದಿಸ್ ಇಸ್ ದ ಪಾರ್ಟ್ ಆಫ್ ದ ಡೇಟಾಬೇಸ್ ಕನೆಕ್ಟಿವಿಟಿ. ಈ ಕ್ಲಾಸ್ .for ನೇಮ್ ಅಂತ ಎಲ್ಲೇ ಕಾಣಿಸಿದ್ರು ದಟ್ ಇಸ್ ಅ ಡೇಟಾಬೇಸ್ ಕನೆಕ್ಟಿವಿಟಿ. ನಾನು ನಿಮ್ಗೆ ಇದು ಹೇಳಿದೆ ಅಲ್ಲಿ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಈಗ ಎಕ್ಸಾಂಪಲ್, ಗಾಯತ್ರಿ ಏನ್ ಮಾಡ್ತಾರೆ ಅಂತಂದ್ರೆ ಯೂಸರ್ ಕಡೆ ಡೇಟಾ ತಗೋತಾರೆ. ಅದು ಡೇಟಾ ವೈಸ್ ಡೇಟಾಬೇಸ್ ನ ಇವ್ರು ಸ್ಟೋರ್ ಮಾಡಂಗಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಶಿ ವಿಲ್ ಗಿವ್ ದ ಡೇಟಾ ಟು another Gayatri in this case, and that Gayatri will store the data in the database. Take the point. So example, Anjali data Gayatri enter system na enter ಮಾಡ್ತಾರೆ. So Gayatri is nothing but employee register. Employee register ಏನು ಮಾಡ್ತಾರೆ, ಎಲ್ಲ ಡೇಟಾ ತಗೊಂಡು she will give it to Bhuvaneshwari. So Bhuvaneshwari ಯಾರು ಅಂತಂದ್ರೆ it is employee register save. Bhuvaneshwari ಬಂದು ಡೇಟಾ ನಾನು ಕೊಡ್ತೀನಿ. ತಿಳಿದ ಪಾಯಿಂಟ್. ಸೊ ನಿಮ್ಗೆ ಏನಂತಂದ್ರೆ ಫಸ್ಟ್ ಪೇಜ್ ಗಾಯತ್ರಿ ಎಲ್ಲರ ಆ ಪೇಜ್ ಓಪನ್ ಮಾಡಬೇಕು. ಅವಾಗ ನಿಮ್ಗೆ ನನಗೆ ಯಾರು ಪೆನ್ ಕೊಡ್ತಾರೆ ಅಂತ ಅವ್ರ ಹೆಸರು ಗೊತ್ತಾಗ್ತದೆ. ದಟ್ ಇಸ್ ಆಕ್ಷನ್ ಪ್ರಾಪರ್ಟಿ ಒಳಗೆ. ಇಲ್ಲಿ ನಮ್ದು ಅಂದ್ರೆ ನಮ್ದು ಡೇಟಾಬೇಸ್ ಕನೆಕ್ಟಿವಿಟಿ ಬರ್ತದೆ. ಅಂಡರ್ಸ್ಟುಡ್ ದಿಸ್ ಪಾಯಿಂಟ್? ನೋ ಡೌಟ್ ಸ್ಟಿಲ್ ಹಿಯರ್? ಸೊ ಒಂದು ಫ್ರಂಟ್ ಎಂಡ್ ನಾಗ ಎಡಿಟ್ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅದು ಡೇಟಾ ಎಲ್ಲಿ ಸೇವ್ ಹೆಂಗ್ ಕಳಿಸ್ತೀವಿ ಡೇಟಾಬೇಸಿಗೆ ಅಂತ ಕೇಳ್ತಾರ. ಕೇಳಿದಾಗ ಈ ಪೇಜ್ ಥ್ರೂ ಕಳಿಸ್ತೀವಿ ಅಂತ ಹೇಳ್ಬೇಕು. ಈ ಎಲ್ ಸ್ಟೋರ್ ಆಗಿದೆ, ವಾಟ್ ಇಸ್ ದ ನೇಮ್ ಆಫ್ ಯುವರ್ ಡೇಟಾಬೇಸ್ ಅಂತ ಕೇಳ್ತಾರೆ. ನಿಮ್ ಡೇಟಾಬೇಸ್ ನೇಮ್ ಇಸ್ ನಥಿಂಗ್ ಬಟ್ ಹಾಸ್ಪಿಟಲ್ ಎನ್ಎಸ್. ನಿಮ್ ಪ್ರಾಜೆಕ್ಟ್ ಹೆಸರು ಏನಂತ ಅದೇ ಡೇಟಾಬೇಸ್ ನೇಮ್ ಕೊಟ್ಟಿರ್ತಾರೆ. ಸೊ ಹಾಸ್ಪಿಟಲ್ ಇಸ್ ದ ನೇಮ್ ಆಫ್ ದ ಡೇಟಾಬೇಸ್. ಈಗ ಅದು ಡೇಟಾಬೇಸ್ ಓಪನ್ ಮಾಡಿ ತೋರಿಸ್ರಿ ಅಂತ. ಅವಾಗ ನೀವೇನ್ ಮಾಡ್ಬೇಕಂದ್ರೆ ನಿಮ್ ಸಿಸ್ಟಮ್ನಾಗ ಸ್ಟಾರ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ MySQL ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದಾಗ ಇದು MySQL ಕಮಾಂಡ್ ಲೈನ್ ಕ್ಲೈಂಟ್, ಇದು ಬ್ಲಾಕ್ ಕಲರ್ ಬಾಕ್ಸ್ ಅನ್ನೋದು ಬರ್ತದೆ. ಇದನ್ನು ಓಪನ್ ಮಾಡಿ. It will ask for the password in this case. This password name system na na set ಮಾಡಿರ್ತೀನಿ, which is root at 123. ಇದು ಬರೆದಿಟ್ಟುಕೋರಿ, ನೆನಪಿಟ್ಕೋರಿ, ಏನೇ ಮಾಡ್ರಿ ಎಲ್ಲರಿಗೂ ಸೇಮ್ ಅದ. ನಿಮ್ದು ಮರ್ತು ಹೋದ್ರು ಬಾಜುದವ್ರದ್ದು ಡೇಟಾಬೇಸ್ ಪಾಸ್ವರ್ಡ್ ಕೇಳ್ರಿ, ನಿಮ್ ಡೇಟಾಬೇಸ್ ಪಾಸ್ವರ್ಡ್ ಅದೇ ಇರ್ತದೆ. root at 123 R ಕ್ಯಾಪಿಟಲ್ ಇರಬೇಕು. ಓಕೆ, ಸೊ ಕ್ಲಿಕ್ ಆನ್ ಎಂಟರ್. ಅವಾಗ ಡೇಟಾಬೇಸ್ ಓಪನ್ ಆಗುತ್ತೆ. ನಿಮ್ದು ಡೇಟಾಬೇಸ್ ನೇಮ್ ನಿಮಗೆ ಆಲ್ರೆಡಿ ಹೇಳೀನಿ, ಹಾಸ್ಪಿಟಲ್ ಅದ ಅಂತ ಹೇಳಿ.
ಸೊ ನೀವೇನ್ ಮಾಡಬೇಕು ಇಲ್ಲಿ ಯೂಸ್ ಹಾಸ್ಪಿಟಲ್ ಬ್ಯಾಂಕ್ ಅಂಡ್ ಓಕೆ ಯೂಸ್ ಬ್ಯಾಂಕ್ ಬ್ಯಾಂಕ್ ಅಂಡ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅನ್ಸುತ್ತೆ. ಸೊ ಯೂಸ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಂತ ಟೈಪ್ ಮಾಡ್ತೀರಿ, ಮಾಡಿದ ತಕ್ಷಣ ಡೇಟಾಬೇಸ್ ಚೇಂಜ್ ಅಂತ ಬರ್ತದೆ. ಸೊ ಡೇಟಾಬೇಸ್ ಹೆಸರು ಬರೆದಿಟ್ಕೋರಿ, ನೆನಪಿಟ್ಕೋಬೇಕು. ನಿಮ್ದು ನೆಕ್ಸ್ಟ್ ಡೇಟಾಬೇಸ್ ಎಷ್ಟು ಟೇಬಲ್ ಅವ ಓಪನ್ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಫಸ್ಟ್ ಕೇಳ್ತಾರೆ ನೀವು ಓರಲಿ ಎಷ್ಟು ಟೇಬಲ್ ಅವ ಅಂತ ಕೇಳ್ತಾರೆ. ಸೊ ಯು ಶುಡ್ ನೋ ಹೌ ಮೆನಿ ಟೇಬಲ್ಸ್ ಆರ್ ದೇರ್ ಇನ್ ದಿಸ್. ದಟ್ ಇಸ್ ಇಲ್ಲಿ ಯೂಸ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಶೋ ಟೇಬಲ್ಸ್ ಅಂತ ಟೈಪ್ ಮಾಡ್ರಿ. It will show how many tables are there in the bank management. There are 2 tables. So now customer ಏನು ಇನ್ಫಾರ್ಮೇಶನ್ ಆಡ್ ಮಾಡಿದ್ದೆ ಆ ಕಸ್ಟಮರ್ ಇನ್ಫಾರ್ಮೇಶನ್ ಇಲ್ಲಿ ಸ್ಟೋರ್. ಸೊ ಎಕ್ಸಾಮ್ ಹೆಂಗ್ ಮಾಡ್ತಾರೆ ಅಂತಂದ್ರೆ ಅವ್ರು ನಿಮ್ಗೆ ಒಂದು ಕಸ್ಟಮರ್ ಆಡ್ ಮಾಡ್ರಿ ಅಂತ ಹೇಳ್ತಾರೆ, ನೀವು ಆಡ್ ಮಾಡ್ತೀರಿ, ಅಲ್ಲಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತೀವಿ. ಅದು ಡೇಟಾಬೇಸ್ ಎಲ್ಲಿ ಸ್ಟೋರ್ ಆಗಿ ತೋರಿಸ್ಲಿ ಅಂತ ಕೇಳ್ತಾರೆ. ಅವಾಗ ಯು ಶುಡ್ ನೋ ನೀವು ಕಸ್ಟಮರ್ ಆಡ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಡೇಟಾಬೇಸ್ ಓಪನ್ ಮಾಡಿ ಯೂಸ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ನಿಮ್ಮ ಡೇಟಾಬೇಸ್ ನೇಮ್ ಶೋ ಟೇಬಲ್ಸ್ ಅಂತ ಟೇಬಲ್ಸ್ ಕೊಡ್ದನ ನಾ ಕಸ್ಟಮರ್ಗೆ ಆಡ್ ಮಾಡೀನಿ. ಸೊ ಇಲ್ಲಿ ಐ ಹ್ಯಾವ್ ಟು ರೈಟ್ ಒನ್ ಕ್ವೆರಿ ದಟ್ ಇಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ TVL ಕಸ್ಟಮರ್. ಸೊ TVL ಕಸ್ಟಮರ್ ಅಂದ್ರೆ ಇವತ್ತು ನಾನು ಸುಮಾರು ಕಸ್ಟಮರ್ ಆಡ್ ಮಾಡೀನಿ, ಅವ್ರದ್ದು ಇನ್ಫಾರ್ಮೇಶನ್ ತೋರಿಸ್ತೀನಿ. ಸೊ ಅಲ್ಲಿ ಆಡ್ ಮಾಡಿದ್ದು ಈ ಸ್ಟೋರ್ ಆಗ್ಯದ ಅಂತ ಅನ್ನೋದು ಯು ಹ್ಯಾವ್ ಟು ಶೋ ದಿಸ್ ಮಚ್. ಇಷ್ಟು ತೋರಿಸಿದ್ರಿ ಅಂತಂದ್ರೆ ನೀವೇ ಪ್ರೊಜೆಕ್ಟ್ ಮಾಡಿರಿ ಅಂತಂದಾಗ ಅರ್ಥ ಆಯ್ತ್ರಿ. ಇದು ಮೇನ್ ಅವ್ರು ಇನ್ನೊಂದು ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಫ್ರಂಟ್ ಎಂಡ್ ಯಾವ್ದು ಯೂಸ್ ಮಾಡಿರಿ. ಫ್ರಂಟ್ ಎಂಡ್ ಅಂತಂದ್ರೆ ಇದು ಅಪ್ಲಿಕೇಶನ್ ಇದು ಡಿಸೈನ್ ಮಾಡ್ಲಿಕ್ಕೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಿರಿ, ಯಾವ್ದು ಯೂಸ್ ಮಾಡಿರಿ, HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಯೂಸ್ ಮಾಡಿರಿ. ಯೂಸ್ ಮಾಡ್ಕೊಂಡು ಈ ಫ್ರಂಟ್ ಎಂಡ್ ಎಲ್ಲ ಇವೆಲ್ಲ ಪೇಜಸ್ ಏನವ ಆಲ್ ದೀಸ್ ಪೇಜಸ್ ಆರ್ ಡಿಸೈನ್ಡ್ ಯೂಸಿಂಗ್ ದ ಫ್ರಂಟ್ ಎಂಡ್ ದಟ್ ಇಸ್ HTML. ನೆಕ್ಸ್ಟ್ ನಿಮ್ದು ಡೇಟಾಬೇಸ್ ಬ್ಯಾಕ್ ಎಂಡ್ ಯಾವ್ದು ಯೂಸ್ ಮಾಡ್ಲಿಕ್ಕೆ. ಬ್ಯಾಕ್ ಎಂಡ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಸಿ. ಇದು ಬರೀ ಫ್ರಂಟ್ ಎಂಡ್ ಅಲ್ಲಿ ಯು ಕ್ಯಾನ್ ಸಿ ದಿಸ್. ಬ್ಯಾಕ್ ಎಂಡ್ ನಾಗ ಡೇಟಾಬೇಸ್ ಯಾವ್ದು ಯೂಸ್ ಮಾಡ್ಲಿಕ್ಕೆ ಅಂತಂದ್ರೆ ಯು ಶುಡ್ ಟೆಲ್ MySQL ಡೇಟಾಬೇಸ್ ಯೂಸ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಕೋಡಿಂಗ್ ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡ್ಲಿಕ್ಕೆ. ಲೈಕ್ ಎಕ್ಸಾಂಪಲ್ ನಾ ಫ್ರಂಟ್ ಎಂಡ್ ನ ಡೇಟಾ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಅದು ಡೇಟಾಬೇಸ್ ಹೋಗಿ ಸೇವ್ ಆಗ್ಲಿಕ್ಕೆ. ಸೊ ಆ ಮೀಡಿಯೇಟರ್ ಯಾರು ಇದಾರೆ, ದಟ್ ಮೀಡಿಯೇಟರ್ ಹಿಯರ್ ವಿ ಹ್ಯಾವ್ ಇಸ್ ಅ ಜಾವಾ ಲ್ಯಾಂಗ್ವೇಜ್. ಈಗ ನೆಕ್ಸ್ಟ್ ಕ್ವಶನ್ ಅವ್ರು ಕೇಳ್ತಾರೆ ಯಾಕೆ ಜಾವಾ ಲ್ಯಾಂಗ್ವೇಜ್ ತಗೊಂಡ್ರೆ. Why are you using HTML? Why are you using Java? Why are you using MySQL? ನೀವು MS-SQL ಯಾಕೆ ಯೂಸ್ ಮಾಡಂಗಿಲ್ಲ. ಜಾವಾ ಬದಲು C# ಅಂತ ಲ್ಯಾಂಗ್ವೇಜ್ ಅದ, C ಲ್ಯಾಂಗ್ವೇಜ್ ಅದ, C ಲ್ಯಾಂಗ್ವೇಜ್ ಯಾಕೆ ಯೂಸ್ ಮಾಡಂಗಿಲ್ಲ. ಪಾಯಿಂಟ್ ಫಸ್ಟ್ ಥಿಂಗ್ C ಲ್ಯಾಂಗ್ವೇಜ್ ವೆಬ್ ಅಪ್ಲಿಕೇಶನ್ ಸಪೋರ್ಟ್ ಮಾಡಂಗಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಜಾವಾ ಯಾಕೆ ಯೂಸ್ ಮಾಡ್ಲಿಕ್ಕೆ, HTML ಯಾಕೆ ಯೂಸ್ ಮಾಡ್ಲಿಕ್ಕೆ, ಆಮೇಲೆ MySQL ಯಾಕೆ ಯೂಸ್ ಮಾಡ್ಲಿಕ್ಕೆ. ಆಲ್ ತ್ರೀ ಥಿಂಗ್ಸ್ ಆರ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ ನನ್ನ ಬಲ್ಲಿ ವಿಂಡೋಸ್ 10 ನಾಗ ರೆಡಿ ಮಾಡಿರ್ತೀನಿ. ಸೊ ನೀವು ವಿಂಡೋಸ್ 11 ತಗೊಂಡ್ಬಂದ್ರಿ ಅದ್ರೊಳಗೂ ಇದು ರನ್ ಆಗ್ತದೆ ವಿತೌಟ್ ಎನಿ ಚೇಂಜ್. C ಲ್ಯಾಂಗ್ವೇಜ್ ನಮ್ಗಲ್ಲ. C ಲ್ಯಾಂಗ್ವೇಜ್ ಒಂದು ಆಪರೇಟಿಂಗ್ ಸಿಸ್ಟಮ್ ರನ್ ಆದ್ರೆ ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ರನ್ ಆಗ್ತದೆ, ಹೇಳಿ ಬರಂಗಿಲ್ಲ. ಸೆಕೆಂಡ್ ಥಿಂಗ್ ಇವು ಮೂರು ಏನಂದ್ರೆ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಈ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಈಗ ಇದೇ ಸಪೋಸ್ ಸಾಫ್ಟ್ವೇರ್ ನಾನು ಡೌನ್ಲೋಡ್ ಮಾಡ್ಲಿಕ್ಕೆ 10,000 ರೂಪಾಯಿ ತಗೊಲಿಕ್ಕೆ ನಾನು ನಿಮ್ಗೆ 2,000 ಪ್ರಾಜೆಕ್ಟ್ ಕೊಡ್ಲಿಕ್ಕೆ ಬರ್ತೇನೆ, ಬರಂಗಲ್ಲ. ನಾನು ಅವನಿಗೆ 10,000 ಕೊಡ್ಬೇಕಂತಂದ್ರೆ ನಾನು ನಿಮ್ಮಲ್ಲಿ 10,000 ರೂಪಾಯಿ ತಗೋಬೇಕು. ಬರೀ 10,000 ಅವನಿಗೆ ಕೊಟ್ಟು ನನಗೆ ಏನ್ ಸಿಗ್ತದೆ. ಸೊ ಐ ವಿಲ್ ಚಾರ್ಜ್ 15,000 ಕೊಟ್ಟು ತಗೊಲಿಕ್ಕೆ ಪ್ರಿಫರ್ ಮಾಡ್ತೀರಿ, ಬರೀ 5,000 ಕೊಟ್ಟು ತಗೊಲಿಕ್ಕೆ ಪ್ರಿಫರ್ ಮಾಡ್ತೀರಿ. ವಿಚ್ ಇಸ್ ಬೆಟರ್? 15 ಕೊಟ್ಟು ತಗೋತೀರಿ, 5,000 ಕೊಟ್ಟು ತಗೋತೀರಿ. ಯಾಕಂದ್ರೆ ಈಗ ನಾನು ನಿಮ್ಮಲ್ಲಿ 15,000 ತಗೊಂಡಾಗ 10,000 ಅಲ್ಲಿ ಹೋಗ್ತದೆ. ಸೊ ನನಗೆ ಒಂದಿಷ್ಟು ಪ್ರಾಫಿಟ್ ಬೇಕು. ನಾನು ನಿಮ್ಗೆ ಕೂತು ಟೀಚ್ ಮಾಡಿದ್ದು ಎಕ್ಸ್ಪ್ಲೇನ್ ಮಾಡಿದ್ದು ನನಗೆ ಟೈಮ್ ಬೇಕು. ಈಗ 2 ಸತಿ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಟ್ರಾ ಬೇಕು ನಾನು. ಸೊ ಅದ್ರ ಸಲ ನಾನು ಏನು ಮಾಡ್ತೀವಿ ಅಂದ್ರೆ ವಿ ಆರ್ ಚಾರ್ಜಿಂಗ್ ಸಮ್ ಎಕ್ಸ್ಟ್ರಾ. ಸಪೋಸ್ ಅವ ನನಗೆ 10,000 ನೀನು 10,000 ಕೊಡಬೇಡ ಅಂತಂದ್ರೆ ನಾನು ಏನು ಮಾಡ್ತೀನಿ 10,000 ಅವನಿಗೆ ಕೊಡಂಗಿಲ್ಲ, ನಿಮ್ಮಲ್ಲಿ ಬರೀ 5,000 ತಗೋತೀನಿ. ಸೊ ವಿಚ್ ಇಸ್ ಬೆಟರ್ ಇನ್ ದಿಸ್ ಕೇಸ್? 5,000 ಇಸ್ ಬೆಟರ್. ಅದರ ಸಲುವಾಗ ದೀಸ್ ಆರ್ ಆಲ್ ಫ್ರೀ ಆಫ್ ಕಾಸ್ಟ್. ಮತ್ತೆ ಸರ್ ಜಾವಾ ಫ್ರೀ ಅಂತ ನೀವೇ ಚಾರ್ಜ್ ಮಾಡ್ಲಿಕ್ಕೆ ಅಂತ ಕೇಳಬೇಡ್ರಿ. ಐ ಆಮ್ ಚಾರ್ಜಿಂಗ್ ಫಾರ್ ದ ಟೈಮ್ ಐ ಆಮ್ ಸ್ಪೆಂಡಿಂಗ್ ವಿತ್ ಯು. Got this point? So free ಇರೋದ್ರಿಂದ most of the companies prefer these kind of languages. ಅದಕ್ಕೆ ನಾವು ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸಿ ಒಂದದ, ಫ್ರೀ ಆಫ್ ಕಾಸ್ಟ್ ಅದ. ಅದಕ್ಕೆ ನಾವು ಲೈಸೆನ್ಸ್ ಫ್ರೀ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ನೀವು ಅದೇ ಒರಾಕಲ್ ಅಂತ ಒಂದು ಡೇಟಾಬೇಸ್ ಅದ, ಅದು ತಗೋತೀರಿ ಅಂತಂದ್ರೆ ಇಟ್ ಇಸ್ ಲೈಸೆನ್ಸ್. C# ಅಂತ ಲ್ಯಾಂಗ್ವೇಜ್ ಅದ, ಅದು ನೀವು ತಗೋತೀರಿ ಅಂತಂದ್ರೆ ಇಟ್ ಇಸ್ ಲೈಸೆನ್ಸ್. ಅದು 5 ಲಕ್ಷ ರೂಪಾಯಿ ಅದ ಸಾಫ್ಟ್ವೇರ್. ನಾಳೆ ನೀವು ಯಾವುದೇ ಕಂಪ್ನಿ ಹೋದ್ರು ಆ ಕಂಪ್ನಿಯವ್ರ ಲೈಸೆನ್ಸ್ ಸಾಫ್ಟ್ವೇರ್ ತಗೋಬೇಕು.
ಬಟ್ ಜಾವಾ ಅಂದ್ರೆ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಜಾವಾ ಫ್ರೀ ಅದ, PHP ಫ್ರೀ ಅದ, ಪೈಥಾನ್ ಲ್ಯಾಂಗ್ವೇಜ್ ಫ್ರೀ ಅದ. ಸೊ ಪೀಪಲ್ ಆರ್ ಪ್ರಿಫರಿಂಗ್ ಫ್ರೀ ಲ್ಯಾಂಗ್ವೇಜ್. ಯಾಕೆ ಸುಮ್ಮನೆ ರೊಕ್ಕ ಕೊಟ್ಟು ಯಾಕೆ ತಗೋತಾರೆ, ಒಂದು ಫ್ರೀನೆಸ್ ಇರುತ್ತೆ, ಹೌದಾ? ಸೊ ಅದಕ್ಕೆ ನಾವು ಜಾವಾ ಪ್ರಿಫರ್ ಮಾಡ್ಲಿಕ್ಕೆ ಅಂತ ಹೇಳಿ. ಜಾವಾ HTML ಎರಡು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್, ಎರಡು ಇದು ಏನಂತಾರೆ ಫ್ರೀ ಆಫ್ ಕಾಸ್ಟ್ ಬರ್ತದೆ. ಗಾಟ್ ದಿಸ್ ಪಾಯಿಂಟ್? ಸೊ HTML ನಾ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅದ, ನೀವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ತಗೊಂಡ್ರೆ ಅದರೊಂದು ವರ್ಕ್ ಆಗ್ತದೆ ವಿತೌಟ್ ಎನಿ ಚೇಂಜ್. ಬಟ್ ಅದೇ ನೀವು ಸಿ ಲ್ಯಾಂಗ್ವೇಜ್ ನಾಗ ಬರ್ತಾರೆ, ಲಿನಕ್ಸ್ ನಾಗ ಅದು ಚೇಂಜ್ ಮಾಡ್ಲಾರ್ದೆ ವರ್ಕ್ ಆಗಲ್ಲ. ಹಿಂಗ್ ಡಿಫ್ರೆನ್ಸಸ್ ಇರ್ತದೆ. ಅದ್ರ ಸಲುವಾಗಿ ವಿ ಆರ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್. ಕ್ಲಿಯರ್ ಆದಾಗ? ಅರ್ಥ ಆಗಿದೆ ಈಗ? ನೆನಪಿರುತ್ತೆ ಎಕ್ಸಾಮ್ ಟೈಮ್?